ಎಸ್ ಗೆಳೆಯರೆ, ಹೋದ ಒಂದು ವಿಡಿಯೋದಲ್ಲಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ಲಿಮಿಟೆಡ್ ಇನ್ಶೂರೆನ್ಸ್ ಕೋ ಲಿಮಿಟೆಡ್ ಕಂಪನಿಯಲ್ಲಿ ಹುದ್ದೆಗಳನ್ನು ಕರೆದಿರುವಂತಹ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನೀವು ಹುದ್ದೆಗಳಿಗೆ ಯಾವ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾದ್ರೆ 10ನೇ ತರಗತಿ ಮತ್ತು 12ನೇ ತರಗತಿ ಪಾಸ್ ಆಗಿರಬೇಕು. ಅಂದ್ರೇನೆ ಇದಕ್ಕೆ ಅಪ್ಲೈಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಇರುವಂತದ್ದು. ಗೆಳೆಯರೆ, ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ತಂದಿದ್ದೇನೆ. ಇಲ್ಲಿ ನೋಡಿ, ಸರ್ಚ್ ಬಾಕ್ಸ್ದಲ್ಲಿ ಈ ತರ ಲಿಂಕ್ ಇದೆ. ಲಿಂಕ್ ಅನ್ನು ಕಾಪಿ ಮಾಡಿ ಇಟ್ಟಿದ್ದೇನೆ. ನಾನು ಅದನ್ನೇ ಪೇಸ್ಟ್ ಮಾಡ್ತಾ ಇದ್ದೆ. ಈ ಲಿಂಕ್ ಕೂಡ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಕೊಟ್ಟಿರುತ್ತೇನೆ. ಡೈರೆಕ್ಟ್ ಆಗಿ ನೀವು ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಒಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತೀರಾ. ಗೆಳೆಯರೆ, ನಾನು ಲಿಂಕ್ ಅನ್ನು ಪೇಸ್ಟ್ ಮಾಡಿದ್ದೇನೆ. ಆನಂತರ ಎಂಟರ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ರಿಕ್ರೂಟ್ಮೆಂಟ್ ಆಫ್ 300 ಅಸಿಸ್ಟೆಂಟ್ಸ್ ಅಂತ ಹೇಳಿ ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ, ಕಾಮೆನ್ಸ್ಮೆಂಟ್ 1 ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ಸ್ ಅಂತೇಳಿ ಕೊಟ್ಟಿರುವಂತದ್ದು. 1/2/2024 ಡೇಟ್ ಕೂಡ ಕೊಟ್ಟಿರುವಂತದ್ದು. ಆನಂತರ ಕ್ಲೋಸರ್ ಆಫ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಇಲ್ಲಿ 15/2/2024 ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಡೇಟ್ ಅನ್ನು ಕೊಟ್ಟಿರುವಂತದ್ದು. ಆನಂತರ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಲಿಕ್ಕೆ 1/2/2024 ರಿಂದ 15/2/2024 ರವರೆಗೆ ಒಂದು ಆನ್ಲೈನ್ ಫೀಸ್ ಕೂಡ ಕಟ್ಟಲಿಕ್ಕೆ ಒಂದು ಅವಕಾಶವನ್ನು ಇರುತ್ತದೆ. ಅದರ ಮೇಲೆ ನೀವು ಹೋದಾಗ 16ನೇ ತಾರೀಕಿಗೆ ನೀವು ಒಂದು ಆನ್ಲೈನ್ ಪೇಯನ್ನು ಮಾಡಲಿಕ್ಕೆ ಹೋದಾಗ ಪೇಮೆಂಟ್ ಅನ್ನು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಡೇಟಿನ ಒಳಗಡೆನೆ ನೀವು ಪೇಮೆಂಟ್ ಅನ್ನು ಮಾಡಿಕೊಳ್ಳಿ. ಗೆಳೆಯರೆ, ಇಲ್ಲಿ ನೋಡಿ, ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಫಸ್ಟ್ ನೇಮ್ ಕೇಳುತ್ತೆ. ಫಸ್ಟ್ ನೇಮ್ ಹಾಕಿ, ಆನಂತರ ಕನ್ಫರ್ಮ್ ಫಸ್ಟ್ ನೇಮ್ ಹಾಕಿ, ಆನಂತರ ಮಿಡಲ್ ನೇಮ್ ಹಾಕಿ. ಕನ್ಫರ್ಮ್ ಮಿಡಲ್ ನೇಮ್ ಕೇಳ್ತಿದೆ. ಕನ್ಫರ್ಮ್ ಮಿಡಲ್ ನೇಮ್ ಅನ್ನು ಹಾಕಿ, ಆನಂತರ ಲಾಸ್ಟ್ ನೇಮ್ ಹಾಕಿ. ಕನ್ಫರ್ಮ್ ಲಾಸ್ಟ್ ನೇಮ್ ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಆನಂತರ ಟೋಟಲ್ ಆಗಿ ಡೈರೆಕ್ಟ್ ಆಗಿ ಇಲ್ಲಿ ಫುಲ್ ನೇಮ್ ಅನ್ನು ತಗೊಳುತ್ತೆ. ಆನಂತರ ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರುವಂತದ್ದು 10 ಡಿಜಿಟ್ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಸೇಮ್ ನಂಬರ್ ಇಲ್ಲಿ ಕನ್ಫರ್ಮೇಶನ್ಗೋಸ್ಕರ ಎಂಟರ್ ಮಾಡಿ. ಆನಂತರ ಇಲ್ಲಿ ಅಲ್ಟರ್ನೇಟ್ ನಂಬರ್ ಅನ್ನು ಎಂಟರ್ ಮಾಡಿ. ಗೆಳೆಯರೆ, ಇಲ್ಲಿ ಇಮೇಲ್ ಐಡಿದಲ್ಲಿ ನೀವು @gmail.com ಅಂತೇಳಿ ಹಾಕ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಶಾರ್ಟ್ ಜಿಮೇಲ್ ಅನ್ನು ಹಾಕಿ. ಆನಂತರ ಇಲ್ಲಿ ನೋಡಿ @gmail.com ಅಂತೇಳಿ ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಡೊಮೇನ್ ನೇಮ್ಸ್ ಅನ್ನು ಕೊಟ್ಟಿರುವಂತದ್ದು. ಈ ರೀತಿ ನೋಡಿ, hotmail.com, in.com, ಆನಂತರ live.com ಈ ರೀತಿಯಾಗಿ ಕೊಟ್ಟಿರುವಂತದ್ದು. ನಿಮ್ಮ ಇಮೇಲ್ ಐಡಿ gmail.com ಅಂತೇಳಿ ಇದ್ರೆ gmail.com ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪಾಪಪ್ ಓಪನ್ ಆಗುತ್ತೆ. ಇದನ್ನು ಓಕೆ ಕೊಡಿ. ಓಕೆ ಕೊಟ್ಟಾಗ ಇಲ್ಲಿ ಫೋಟೋವನ್ನು ಇಲ್ಲಿ ಸ್ಕ್ಯಾನೆಡ್ ಫೋಟೋಗ್ರಾಫ್ ಆಫ್ ದ ಕ್ಯಾಂಡಿಡೇಟ್ ಅಂತೇಳಿ ಕೇಳ್ತಾ ಇದೆ. ಚೂಸ್ ಫೈಲ್ ಮೇಲೆ ಚೂಸ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಇಲ್ಲಿಂದ ನೀವು ಈ ರೀತಿಯಾಗಿ ಸೇವ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ, ಫೋಟೋಗ್ರಾಫಿ ಸೈಜ್ ಶೋಲ್ಡ್ ಬಿ ಬಿಟ್ವೀನ್ 20 KB ಆ್ಯಂಡ್ 50 KB ಅಂತೇಳಿ ಕೊಟ್ಟಿರುವಂಥದ್ದು. 20 KB ಮೇಲ್ಗಡೆ ಇರಬೇಕು, ಆನಂತರ 50 KB ಒಳಗಡೆ ಇರಬೇಕು. ಈ ರೀತಿಯಾಗಿ ನಿಮ್ದೊಂದು ಫೋಟೋ ಸೈಜನ್ನು ಇರಬೇಕಾಗತ್ತೆ. ಆನಂತರ ಸ್ಕ್ಯಾನರ್ ಸೈಜ್ ಕೂಡ ಅದೇ ರೀತಿಯಾಗಿ ಇರಬೇಕಾಗತ್ತೆ. ಸಿಗ್ನೇಚರ್ ಸ್ಕ್ಯಾನ್ 10 KB ಆ್ಯಂಡ್ 20 KB ಒಳಗಡೆ ಇಡಬೇಕಾಗತ್ತೆ.
ಇದನ್ನು ಇಷ್ಟು ಇಟ್ಟುಕೊಂಡು ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಫೋಟೋ ಎಡಿಟ್ ಮಾಡಲಿಕ್ಕೆ ಬಂದಿಲ್ಲ ಅಥವಾ ಸಿಗ್ನೇಚರ್ ಎಡಿಟ್ ಮಾಡಲಿಕ್ಕೆ ಬಂದಿಲ್ಲ ಅಂತಂದರೆ ಐ ಬಟನ್ದಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿದ್ದೇನೆ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋವನ್ನು ಯಾವ ರೀತಿಯಾಗಿ ಎಡಿಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ವಿಡಿಯೋ ಚೆಕ್ಔಟ್ ಮಾಡಿ ನೀವು ಸರಿಯಾಗಿ ಈ ಒಂದು ಫಾರ್ಮನ್ನು ಫಿಲ್ ಮಾಡಿ. ಆನಂತರ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಿ. ಆನಂತರ ಪ್ರಿವ್ಯೂಗೋಸ್ಕರ ಬರುತ್ತೆ. ಪ್ರಿವ್ಯೂವನ್ನು ಮಾಡಿ. ಪ್ರಿವ್ಯೂ ಮಾಡಿರುವುದರಿಂದ ಏನು ತಿಳಿಯುತ್ತಪ್ಪ ಅಂತಂದರೆ ನಿಮಗೆ ಒಂದು ಡೀಟೇಲ್ಸ್ ಹಾಕಿರುವಂತಹ ಡೀಟೇಲ್ಸನ್ನು ಸರಿಯಾದ ರೀತಿಯಲ್ಲಿ ಇವೆ ಅನ್ನೋದನ್ನು ಪಡೆದುಕೊಳ್ಳಿ. ಆನಂತರ ಅಪ್ಲೋಡ್ಸ್ ಮೇಲೆ ಹೋಗುತ್ತೆ. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿಕೊಂಡು ಲಾಸ್ಟಿಗೆ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ಪೇಮೆಂಟನ್ನು ಮಾಡಿ. ಪೇಮೆಂಟ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದೊಂದು ಅರ್ಜಿ ಫಾರ್ಮನ್ನು ಫಿಲ್ ಆಗುತ್ತೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ತಕ್ಷಣ ನಿಮಗೆ ರಿಪ್ಲೈಯನ್ನು ಕೊಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಕಲಿಯೋಕ್ಕೋಸ್ಕರ ನಿಮಗೆ ಫ್ರೀ ಎಜುಕೇಷನ್ ಇರುತ್ತೆ. ವಿಜಯಪುರದಲ್ಲಿ ದಿಶಾ ಕೋಚಿಂಗ್ ಕ್ಲಾಸಸ್ ಸೆಂಟರ್ದಲ್ಲಿ ಒಂದು ಫ್ರೀ ಕೋಚಿಂಗ್ ಕ್ಲಾಸ್ ಇರುತ್ತೆ. ಅಲ್ಲಿ ಬಂದು ನೀವು ಅಟೆಂಡ್ ಆಗಬಹುದು. ಪ್ರತಿ ರವಿವಾರ 10 ಗಂಟೆಯಿಂದ 2 ಗಂಟೆಯವರೆಗೆ ಮೀಟಿಂಗನ್ನು ಇರುವಂಥದ್ದು. ಯಾವುದೇ ರೀತಿ ಶುಲ್ಕವನ್ನು ತಗೊಳ್ಳೋದಿಲ್ಲ. ಬಿಜಾಪುರ ಲೋಕಲ್ ಇದ್ದವರು ಬಂದು ಅಟೆಂಡ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್.